ರೈಟ್. ಬೇರೆ ಏನಾದರೂ ಮಿಸ್ ಆಗಿದ್ದರೆ ಒಂದು ಸರ್ತಿ ನೋಡಿ ಚೆಕ್ ಮಾಡಿ ತೊಗೊಂಡು ಬನ್ನಿ. ಮಣ್ಣಿನ ದೀಪಗಳು ತನ್ನಿ. ಕಿಚನ್ ಡಿಪಾರ್ಟ್ಮೆಂಟ್ನವರು ನೈವೇದ್ಯ ಒಂದನ್ನು ಬಿಟ್ಟು ಇನ್ನು ಮಿಕ್ಕಿದ್ದೆಲ್ಲ ನೀಟಾಗಿ ರೆಡಿ ಮಾಡಿರಲಿ. ಅದನ್ನು ಪ್ರತಿ ವರ್ಷದ ಥರ ಯೋಜನೆ ಮಾಡ್ತಾರೆ. ಸರಿ ಮೇಡಮ್. ಅಲ್ಲ ಅಕ್ಕ, ಏಜೆ ಮದುವೆ ಆದಮೇಲೆ ಅವ್ರಿಗೆ ಹೆಂಡತಿಯಾಗಿ ಬರೋರಿಗೆ ಎಲ್ಲ ಜವಾಬ್ದಾರಿನೂ ಒಪ್ಪಿಸ್ಬಿಟ್ಟು ನಾವು ನೆಮ್ಮದಿಯಾಗಿರೋಣ ಅಂತ ಕನ್ಸ್ಕೊಂಡಿದ್ವಿ. ಅದು ನನ್ಸಾಗತ್ತಾ? ಖಂಡಿತ ಆಗಲ್ಲ. ಯಾಕೆಂದರೆ ಅಷ್ಟು ಸುಲಭವಾಗಿ ಈ ಮನೆ ಜವಾಬ್ದಾರಿನ ಆ ಎಡವಟ್ ಲೀಲಂಗೆ ನಾನು ಒಪ್ಸಲ್ಲ. ಒಪ್ಪಿಸ್ಬೇಡಿ. ಅವಳು ನಿಮ್ಮ ಮನೆಯಿಂದ ಓಡಿಸೋದಕ್ಕೆ ಏನಾದರೂ ಪ್ಲ್ಯಾನ್ ಮಾಡಿ. ಅದನ್ನು ನೀನು ಲಕ್ಷ್ಮಿ ಆಗಲೇ ಮಾಡ್ತಾ ಇದ್ದೀರಲ್ಲ. ಹೌದಕ್ಕ, ಆ ಲೀಲಾನ ಆದಷ್ಟು ಬೇಗ. ಆ ಲೀಲಾಯಿಂದ ಮಾತ್ರ ಅಲ್ಲ, ನಿಮ್ಮಿಂದಾನೂ ಏನೂ ಆಗಲ್ಲ. ಇದನ್ನ ಅರ್ಥ ಮಾಡಿಕೊಂಡು ಸುಮ್ಮನಿದ್ರೆ ಒಳ್ಳೇದು. ಈ ಮಾತು ಲಕ್ಷ್ಮಿ ಅಕ್ಕ ಕೇಳಿಸ್ಕೊಂಡ್ರೆ ಅವ್ರ ಮನ್ಸಿಗೆ ಹರ್ಟ್ ಆಗಲ್ವಾ? ಯಾಕೆ, ನಿನಗೆ ಮನಸ್ಸಿಲ್ವಾ? ಅದಕ್ಕೆ ಹರ್ಟ್ ಆಗಲ್ವಾ? ಹರ್ಟ್ ಆಗುತ್ತೆ. ನಮ್ಮನ್ನು ಅವಳ ಜೊತೆಗೆಲ್ಲ ಕಂಪೇರ್ ಮಾಡಬೇಡಿ ಅಕ್ಕ. ಹೌದು, ಅದು ತಪ್ಪೇ. ಯಾಕೆಂದರೆ ಆ ಲೀಲಾ ನಮ್ಮೆಲ್ಲರನ್ನು ದಾಟ್ಕೊಂಡು ಏಜೆ ಕೈಯಲ್ಲಿ ತಾಳಿ ಕಟ್ಟಿಸ್ಕೊಂಡು ಅವಳಿಂದ ಏನು ಬೇಕಿದ್ರೂ ಮಾಡೋಕ್ಕಾಗತ್ತೆ ಅನ್ನೋದನ್ನ ಪ್ರೂವ್ ಮಾಡಿದಾಳೆ. ಆದರೆ ನಿಮ್ಮಿಂದ ಏನೂ ಆಗಲಿಲ್ಲ. ಈ ಅಕ್ಕ ನಮ್ಮ ಪಾರ್ಟಿನ ಇಲ್ಲ ಲೀಲಾ ಪಾರ್ಟಿನ ಒಂದು ಅರ್ಥ ಆಗ್ತಿಲ್ಲ. ಇವ್ರು ಸಾವಾಸ ಬಿಟ್ಟು ಲಕ್ಷ್ಮಿ ಅಕ್ಕನ ಜೊತೆ ಸೇರಿಕೊಂಡು ಏನಾದರೂ ಪ್ಲ್ಯಾನ್ ಮಾಡಬೇಕು. ಲಕ್ಷ್ಮಿ ಅಕ್ಕ ಎಲ್ಲಿ ಹೋದ್ರು? ಹೇಗಿದೆಯಪ್ಪ ಇವತ್ತಿನ ನನ್ನ ರಾಶಿ? ಮೇಷರಾಶಿಯವರಾದ ನಿಮಗೆ ಈ ವರ್ಷ ಹಬ್ಬದ ಸಡಗರ ಇದ್ದರೆ ಸಾಕು, ಉಪವಾಸ ಮಾಡುವ ಅವಶ್ಯಕತೆ ಇಲ್ಲ. ಏನಪ್ಪ ವಿಶೇಷವಾಗಿದೆ? ಮೇಷರಾಶಿಯವರಾದ ನಿಮ್ಮ ಗ್ರಹಗತಿಗಳ ಚಲನೆಯಲ್ಲಿ ಕೊಂಚ ಬದಲಾವಣೆ ಇರುವುದರಿಂದ ಉಪವಾಸ ಮಾಡಬಾರ್ದು. ಮಾಡುವುದರಿಂದ ಮನಸ್ಸಿನ ಶಾಂತಿ ಹದಗೆಡುತ್ತದೆ. ಇವ್ರು ಹೇಳಿದ್ರು ಹೇಳದೇ ಇದ್ರು ನಾನಂತೂ ಉಪವಾಸ ಮಾಡಲ್ಲ. ಒಂದು ವೇಳೆ ಮಾಡಿದ್ರು ಈಜಿ ಅದನ್ನು ಕಂಪ್ಲೀಟ್ ಮಾಡೋಕ್ಕೆ ಹೇಳ್ಬಿಡ್ತಾರೆ. ಈ ಲೀಲಾ ಬಂದಾಗಿಂದ ಮನೆ ಮನಸ್ಸು ಎರಡರ ಶಾಂತಿನೂ ಕೆಟ್ಟ ಹೋಗಿದೆ. ಇನ್ನು ಅವಳಂತೂ ಲೀಲಾ ಲಕ್ಷ್ಮಿ ಎರಡರ ರಾಶಿನೂ ಒಂದೇ ಅಲ್ವಾ? ಮಹರ್ಷಿಗಳ ಹಿತನುಡಿನ ಲೀಲಾ ಮೇಲೆ ಪ್ರಯೋಗ ಮಾಡಿದ್ರೆ ಹೇಗಿದ್ರು ದೀಪಾವಳಿ ದಿನ ಈಜೆ ರೂಲ್ಸ್ನ ಯಾರು ಬ್ರೇಕ್ ಮಾಡಿಲ್ಲ. ಆ ಧೈರ್ಯನೂ ಯಾರಿಗೂ ಇಲ್ಲ. ಅದನ್ನು ಲೀಲನ್ ಕೈಲಿ ಮಾಡಿಸಿದ್ರೆ ಆಗ ಏಜೆ ಕೋಪನ್ 3ನೇ ಕಣ್ಣು ಓಪನ್ ಆಗುತ್ತೆ. ಆಗ ಲೀಲನ್ ಗತಿ ಎಸ್. ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಗುರುಗಳೇ. ಏನು ಅಮ್ಮ ಮಗಳು ಇಲ್ಲಿವರೆಗೂ ಪಾದ ಬೆಳೆಸಿರೋ ಉದ್ದೇಶ? ಅದೇನು ಹೀಗೆ ಕೇಳ್ತಿದ್ಯಾ ಸರು? ಮಳೆ ಭೂಮಿ ಮೇಲೆ ಬೀಳ್ದೆ ಇನ್ನೆಲ್ಲಿ ಬೀಳಕ್ಕೆ ಸಾಧ್ಯ ಹೇಳು? ಇದವ್ರ ಮಗಳ ಮನೆ, ಪಾಪ ಮಗಳನ್ನ ನೋಡಬೇಕು ಅನ್ಸಿರುತ್ತೋ ಏನೋ, ಅದಕ್ಕೆ ನೋಡ್ಕೊಂಡು ಹೋಗೋಣ ಅಂತ ಬಂದಿರ್ತಾರೆ. ಇದೆಲ್ಲ ನಾಟಕ ನಮಗೆ ಗೊತ್ತಿರೋದೇ ಅಲ್ವಾ? ಇಲ್ಲ ಇಲ್ಲ, ಹಾಗಲ್ಲ. ದೀಪಾವಳಿ ಹಬ್ಬಕ್ಕೆ ಮಗಳನ್ನ ಅಳಿಯನ್ನ ಕರೆದು ಹೋಗೋಣ ಅಂತ ಬಂದ್ವಿ. ಹದ್ದು ಹಾವನ್ನು ಹುಡುಕ್ದಾಗೆ ನಿಮ್ಮ ನೆಪಗಳನ್ನ ಚೆನ್ನಾಗಿ ಹುಡುಕ್ತೀರ. ಲಕ್ಷ್ಮಿಯವರೇ, ಇದರಲ್ಲಿ ನೆಪ ಏನು ಬಂತು? ಇರೋ ವಿಷಯ ತಾನೇ. ನಾವು ಅದನ್ನೇ ಹೇಳ್ತಿರೋದು. ಇಲ್ಲಿ ವಿಷಯ ಇರೋದ್ರಿಂದಲೇ ತಾನೇ ನೀವು ಅವಾಗವಾಗ ನೆಪ ಹುಡ್ಕೊಂಡು ಬರ್ತಿರೋದು. ನೋಡಿ, ಮಗಳನ್ನ ಶ್ರೀಮಂತರ ಮನೆಗೆ ಕೊಟ್ಟಿದ್ದೀವಿ. ಮಗಳನ್ನ ನೋಡೋ ನೆಪದಲ್ಲಿ ಶ್ರೀಮಂತಿ ಎಂಜಾಯ್ ಮಾಡಕ್ಕೆ ಬರ್ತಿದ್ದಾರೆ ಅಂತ ನೀವು ತಿಳ್ಕೊಂಡಿದ್ದೀರ. ಆದರೆ ಒಂದಂತೂ ಸತ್ಯ, ಬಡವರೇ ಆಗಲಿ ಶ್ರೀಮಂತರೇ ಆಗಲಿ
ತಿನ್ನೋದು ಅನ್ನನೇ ಹೊರತು ತಿನ್ನಲ್ಲಿ ಕರಿಯಕ್ಕಾಗಲ್ವಲ್ಲ. ದೊಡ್ಡವರು ಇನ್ನೂ ಒಂದು ಮಾತು ಹೇಳಿದ್ದಾರೆ, ಬಡವರ ಮನೆ ಮಾತು ಚೆನ್ನಾಗೇ ಇರುತ್ತೆ ಅಂತ. ಎಷ್ಟ್ರ ಮಟ್ಟಿಗೆ ಅಂದರೆ ಕನ್ಸಲ್ಲೂ ಕಾಣಕ್ಕಾಗದೇ ಇರೋ ಕಾಂಚಣನ ಮಾತಲ್ಲೇ ಸಂಪಾದನೆ ಮಾಡಿಬಿಡ್ತೀರ ಅಲ್ವಾ? ನೋಡಿ ದುರ್ಗಾ ಅವರೇ, ನಾವು ಬಂದಿದ್ದು ಮಗಳನ್ನ ಅಳಿಯನ್ನ ಹಬ್ಬಕ್ಕೆ ಕರೆದು ಹೋಗೋಣ ಅಂತ ಅಷ್ಟೇ. ಅಷ್ಟೇ ಆಗಿದ್ರೆ ನಿಮ್ಮ ಮಗಳನ್ನ ಮನೆಗೆ ವಾಪಸ್ ಕಳಿಸಿದ್ವಲ್ಲ, ಅಲ್ಲೇ ಇಟ್ಕೋಬೇಕಿತ್ತು. ಮತ್ತ್ಯಾಕೆ ವಾಪಸ್ ಕಳಿಸಿದ್ರಿ? ನೋಡಿ ಬಾ ದುರ್ಗಾಂಬ, ಒಂದು ಹೆಣ್ಣು ಹುಟ್ಟಿದಾಗ್ಲೇ ಡಿಸೈಡ್ ಆಗಿಬಿಡುತ್ತೆ ಅವಳು ಮದುವೆ ಆಗಿ ಬೇರೆಯವ್ರ ಮನೆಗೆ ಹೋಗಿ ಆ ಮನೆ ಬೆಳಗಬೇಕು ಅಂತ. ಹಾಗೆ ನನ್ನ ಮಗಳು ಈ ಮನೆ ಬೆಳಗಬೇಕು ಅಂತಾನೆ ಬಂದಿರೋದು. ಅವಳನ್ನ ತವ್ರ ಮನೆಗೆ ವಾಪಸ್ ಕರ್ಕೊಂಡು ಹೋಗಿ ಇಂಥ ಮನೆನ ಕತ್ಲೆ ಮಾಡೋಕ್ಕೆ ನನಗಿಷ್ಟ ಇಲ್ಲಮ್ಮ. ಅದಕ್ಕೆ ಹೇಳಿದ್ದು ಬಡವರ ಮನೆ ಮಾತು ತುಂಬ ಚೆನ್ನಾಗಿರುತ್ತೆ ಅಂತ. ಅರೆ ಕೌಸಲ್ಯ, ಯಾವಾಗ ಬಂದ್ರಿ? ಯಾಕೆ ನಿಂತ್ಕೊಂಡ ಮಾತಾಡ್ತಿದ್ದೀರಿ? ಬನ್ನಿ ಕೂತ್ಕೊಳ್ಳಿ. ಈಗ ತಾನೇ ಬಂದೆಮ್ಮ. ನಿಮ್ಮ ಸೊಸೆಂದ್ರು ಅಲ್ಲ, ನನ್ನ ಮಗಳು ಸೊಸೆಂದ್ರು ಅವ್ರ ಅತ್ತೆ ತಾಯಿ ಅನ್ನೋ ಕಾರಣಕ್ಕೆ ಸಿಕ್ಕಾಪಟ್ಟೆ ಭರ್ಜರಿಯಾಗಿ ಖುಷಿಯಿಂದ ನನ್ನನ್ನು ವೆಲ್ಕಮ್ ಮಾಡಿದ್ರು. ಅವ್ರ ಮರ್ಯಾದೆ ನೋಡಿ ಖುಷಿನಲ್ಲಿ ಕಳೆದೋಗಿ ನಿಂತ್ಕೊಂಡ್ಬಿಟ್ಟಿದ್ದೀನಿ. ನಮ್ಮ ಮನೆತನದ ವೈಶಿಷ್ಟ್ಯನೇ ಹಾಗೆ. ನಮ್ಮ ಮನೆ ಹೆಣ್ಮಕ್ಳು ಮನೆಗೆ ಯಾರೇ ಬರಲಿ ಅವ್ರಿಗೆ ಸಲ್ಲಬೇಕಾದ ಗೌರವನ ಕೊಟ್ಟೇ ಕೊಡ್ತಾರೆ. ಹೌದು, ಇಷ್ಟೊತ್ತು ಪಾಪ ಅದನ್ನೇ ಪ್ರದರ್ಶನ ಮಾಡ್ತಾ ಇದ್ರು. ಅಕ್ಕ ಎಲ್ಲಿದ್ದಾಳೆ? ಲೇಲೆ ಇದ್ದಾಳೆ. ಅಮ್ಮ, ನಾನು ಹೋಗಿ ಅಕ್ಕನ ಮಾತಾಡ್ಸ್ಕೊಂಡು ಕರ್ಕೊಂಬರ್ತೀನಿ. ಬನ್ನಿ ಕೌಸಲ್ಯ. ಒಂದು ನಿಮಿಷ. ಅಲ್ಲ, ಇವತ್ತು ಮನೇಲಿ ಹಬ್ಬ ಇಟ್ಕೊಂಡು ನೀವು ಕೆಲ್ಸಕ್ಕೆ ಹೋಗ್ಬೇಕಾ? ಏನ? ಅಂದರೆ ಇವತ್ತು ಹಬ್ಬ ಅಲ್ವಾ, ಮನೇಲಿರದೆ ಆಚೆ ಹೋಗೋದು ಎಷ್ಟು ಸರಿ ಅಂತ. ಐ ನೋ ವಾಟ್ ಟು ಡೂ, ವಾಟ್ ನಾಟ್ ಟು ಡೂ. ನಿನ್ನ ಹತ್ರ ಹೇಳಿಸ್ಕೋಬೇಕಾಗಿಲ್ಲ. ನೀನು 4 ಜನಗಳ ಮಧ್ಯೆ ಮಾತ್ರ ನಾನು ಹೇಳ್ತಿ, 4 ಗೋಡೆಗಳ ಮಧ್ಯೆ ಅಲ್ಲ. ಲೀಲಾ, ಅಂತರ ಇದ್ದಾಗ ಹಬ್ಬ ಹರಿದಿನ ಬಂದ್ಬಿಡ್ತು ಅಂದರೆ ಸಂಭ್ರಮ ಪಡ್ತಾ ಇದ್ದ.